ಆಂಧ್ರಪ್ರದೇಶದ ಕರ್ನೂಲ್ ಬಳಿ 20 ಜನರನ್ನು ಸಜೀವ ದಹನ ಮಾಡಿದ ಭೀಕರ ಬಸ್ ದುರಂತದ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಸತ್ಯ ಬಹಿರಂಗ ಆಗಿದೆ. ಬಸ್ಸಿನಲ್ಲಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ 234 ರಿಯಲ್ಮಿ ಸ್ಮಾರ್ಟ್ ಫೋನ್ಗಳು ಒಂದು ಸಣ್ಣ ಬೆಂಕಿಯ ಕಿಡಿಯನ್ನು ಕ್ಷಣಾರ್ಧದಲ್ಲಿ ಸಾವಿನ ಜ್ವಾಲೆಯನ್ನಾಗಿ ಪರಿವರ್ತಿಸಿ ಈ ಭೀಕರ ದುರಂತಕ್ಕೆ ಮುಖ್ಯ ಕಾರಣವಾಗಿರಬಹುದು ಎಂದು ವಿಧಿವಿಜ್ಞಾನ ತಜ್ಞರು ಬಲವಾದ ಶಂಕೆ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಮುಂಜಾನೆ ಕಾವೇರಿ ಟ್ರಾವೆಲ್ಸ್ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಾಗ ಉಂಟಾದ ಬೆಂಕಿ ವಾಸ್ತವವಾಗಿ ನಿಯಂತ್ರಿಸಬಹುದಾದ ಮಟ್ಟದಲ್ಲಿತ್ತು. ಆದರೆ ಬಸ್ನ ಲಗೇಜ್ ವಿಭಾಗದಲ್ಲಿ ಪಾರ್ಸೆಲ್ ರೂಪದಲ್ಲಿಟ್ಟಿದ್ದ 46 ಲಕ್ಷ ರೂಪಾಯಿ ಮೌಲ್ಯದ ಸ್ಮಾರ್ಟ್ ಫೋನ್ಗಳು ಟೈಮ್ ಬಾಂಬ್ಗಳಂತೆ ವರ್ತನೆಯನ್ನ ಮಾಡಿದ್ದಾವೆ. ಬೆಂಕಿಯ ಜ್ವಾಲೆ ತಗುಲುತ್ತಿದ್ದಂತೆ ಈ ಫೋನ್ಗಳಲ್ಲಿದ್ದ ಲಿಥಿಯಂ ಅಯಾನ್ ಬ್ಯಾಟರಿಗಳು ಒಂದಾದ ನಂತರ ಒಂದರಂತೆ ಸ್ಫೋಟಗೊಳ್ಳಲು ಆರಂಭಿಸಿದವು. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ನಿರಂತರವಾಗಿ ಪಟಾಕಿ ಸಿಡಿದಂತೆ ಸ್ಫೋಟದ ಸದ್ದು ಕೇಳಿ ಬಂದಿತ್ತು. ಈ ಸರಣಿ ಸ್ಫೋಟಗಳು ಬೆಂಕಿಯ ತೀವ್ರತೆಯನ್ನು 100 ಪಟ್ಟು ಹೆಚ್ಚಿಸಿ ಬಸ್ ಅನ್ನು ಅಕ್ಷರಶಃ ಬೆಂಕಿಯ ಕುಲುಮೆಯನ್ನಾಗಿ ಪರಿವರ್ತಿಸಿದವು. ಈ ಸ್ಫೋಟಗಳ ಜೊತೆಗೆ ಬಸ್ನ ಹವಾನಿಯಂತ್ರಣ ವ್ಯವಸ್ಥೆಯ ಅಂದ್ರೆ ಎಸಿ ಬ್ಯಾಟರಿಗಳು ಸ್ಫೋಟಗೊಂಡಿದ್ದರಿಂದ ತಾಪಮಾನವು 1000 ಡಿಗ್ರಿ ಸೆಲ್ಸಿಯಸ್ ಗಿಂತಲೂ ಹೆಚ್ಚಾಗಿತ್ತು ಎಂದು ಅಂದಾಜಿಸಲಾಗಿದೆ. ಇದರ ಪರಿಣಾಮವಾಗಿ ಬಸ್ನ ಸ್ವಯಂಚಾಲಿತ ಬಾಗಿಲುಗಳು ಜಾಮ್ ಆಗಿ ಪ್ರಯಾಣಿಕರಿಗೆ ಹೊರಬರಲು ಯಾವುದೇ ದಾರಿ ಇಲ್ಲದಾಯಿತು. ಬೆಂಕಿಯ ತೀವ್ರತೆಗೆ ಬಸ್ನ ದಪ್ಪ ಅಲ್ಯೂಮಿನಿಯಂ ನೆಲಹಾಸು ಕೂಡ ಕರಗಿ ಮಲಗಿದ್ದ ಪ್ರಯಾಣಿಕರು ಬೆಂಕಿಯ ಜ್ವಾಲೆಗಳಿಗೆ ನೇರವಾಗಿ ಆಹುತಿಯಾದರು. ಕರಗಿದ ಶೀಟ್ಗಳ ಮೂಲಕ ಮೂಳೆಗಳು ಮತ್ತು ಬೂದಿ ಕೆಳಗೆ ಬೀಳುತ್ತಿರುವುದನ್ನು ನಾವು ನೋಡಿದ್ದೇವೆ ಎಂದು ಅಗ್ನಿಶಾಮಕ ದಳದ ಅಧಿಕಾರಿಯೊಬ್ಬರು ದುರಂತದ ಭೀಕರತೆಯನ್ನು ವಿವರಿಸಿದ್ದಾರೆ. ಪ್ರಯಾಣಿಕರ ಬಸ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುಲಭವಾಗಿ ಬೆಂಕಿ ಹೊತ್ತಿಕೊಳ್ಳುವ ಲಿಥಿಯಂ ಅಯಾನ್ ಬ್ಯಾಟರಿಗಳಿರುವ ವಸ್ತುಗಳನ್ನು ಸಾಗಿಸುವುದು ಗಂಭೀರ ಕಾನೂನು ಉಲ್ಲಂಘನೆಯಾಗಿದೆ. ಈ ಅಕ್ರಮ ಸರಕು ಸಾಗಣೆಯೇ ಸಣ್ಣ ಅಪಘಾತವನ್ನು ಭೀಕರ ದುರಂತವನ್ನಾಗಿ ಪರಿವರ್ತಿಸಿತು ಎಂಬುದು ತನಿಖೆಯಿಂದ ಸ್ಪಷ್ಟವಾಗುತ್ತಿದೆ. ಈ ಘಟನೆಯು ಕೇವಲ ಬಸ್ ಚಾಲಕನ ನಿರ್ಲಕ್ಷ್ಯ ಮಾತ್ರವಲ್ಲ, ಖಾಸಗಿ ಬಸ್ಗಳಲ್ಲಿ ನಡೆಯುತ್ತಿರುವ ಅಕ್ರಮ ಸರಕು ಸಾಗಣೆ ಮತ್ತು ಸುರಕ್ಷಿತ ನಿಯಮಗಳ ಸಂಪೂರ್ಣ ಉಲ್ಲಂಘನೆಯ ಕರಾಳ ಮುಖವನ್ನು ಅನಾವರಣಗೊಳಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.